ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಅತಿಯಷ್ಟು ಮೃದುವಾಗಿ, ತುಂಬ ಸಾಫ್ಟಾಗಿ ಮತ್ತು ತೆಳುವಾದ ಒಬ್ಬಟ್ಟನ್ನು ನೀವು ಸಹ ಮಾಡಬೇಕು ಅಂದರೆ ಈ ವಿಧಾನದಲ್ಲೊಮ್ಮೆ ಟ್ರೈ ಮಾಡಿ. ನೀವು ಸಹ ಸಾಫ್ಟಾದ ಒಬ್ಬಟ್ಟನ್ನು ರೆಡಿ ಮಾಡ್ಕೋಬಹುದು. ಮೈದಾ, ಬೆಲ್ಲ, ಬೇಳೆ ಯಾವುದನ್ನು ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನು ಒಂದು ಅಳತೆ ಪ್ರಕಾರ ನಿಮಗೆ ತೋರಿಸ್ತೀನಿ. ಮೈದಾನ ಯಾವ ರೀತಿ ನಾದಬೇಕು, ಹೂರ್ಣನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಎಲ್ಲವನ್ನು ಸಹ ಒಂದು ಪರ್ಫೆಕ್ಟ್ ಆದ ವಿಧಾನದಲ್ಲಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಮಾಡೋ ವಿಧಾನ ನೋಡೋಣ. ಮೊದಲನೆಯದಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು 2 ಕಪ್ಪಾಗಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು ಪಿಂಚ್ ಆಗುವಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣ, 1 ಟೇಬಲ್ ಸ್ಪೂನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಈಗ ಹಿಟ್ಟಿಗೆ ನಾವು ಸ್ವಲ್ಪನೇ ನೀರು ಹಾಕ್ಕೊತಾ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಅಷ್ಟು ಗಟ್ಟಿಯಾಗಿ ಕಲಿಸ್ಬಾರ್ದು ಮತ್ತು ತೆಳುವಾಗಿಯೂ ಕಲಿಸ್ಬಾರ್ದು. ಹಿಟ್ಟನ್ನು ಕಲಿಸ್ಕೊಳ್ಳೋವಾಗ ನಾವು ಒಂದೇ ಸರಿ ನೀರು ಹಾಕ್ಕೊಳ್ಬಾರ್ದು. ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ, ಈ ರೀತಿ ನಾದಿಕೊಂಡು ನಾವು ಕಲಿಸ್ಕೊಳ್ಬೇಕು. ಈಗ ಕಲಸಿರೋ ಹಿಟ್ಟನ್ನು ನಾವು ಕಿಚನ್ ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ನಾವು ಈಗ ಕಲಿಸ್ಕೊಳ್ಳೋಣ. ಈ ಥರ ಕೈ ಕೊಟ್ಟು ಹಸ್ತದಿಂದ ಚೆನ್ನಾಗಿ ಎಳೆದು ಮೈದಾನ ನಾದ್ಕೊಳ್ತಾ ನಾವು ಕಲಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಕಲಿಸೋವಾಗ ಮಧ್ಯೆ ಒಂದೊಂದು ಸ್ಪೂನ್ ಅಷ್ಟು ನಾವು ಎಣ್ಣೆನ ಹಾಕ್ಕೊಂಡು ನಾವು ನಾದ್ಕೊಂಡು ಕಲಿಸ್ಕೊಳ್ಬೇಕು. ಮೈದಾನ ನಾವು ಎಷ್ಟು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಮತ್ತು ಸಾಫ್ಟಾಗಿ ಒಬ್ಬಟ್ಟುಗಳು ಬರ್ತವೆ. ಆಗಿನ ಕಾಲದಲ್ಲಿ ಒಳ್ಕಲ್ಲು ಅಂದರೆ ಖಾರ ರುಬ್ಬು ಒಳ್ಕಲ್ನಲ್ಲಿ ಒನಕೆಯಿಂದ ಕುಟ್ತಾ ಇದ್ರಂತೆ. ಅದಕ್ಕೆ ಆ ಕಾಲದಲ್ಲಿ ಅಷ್ಟು ರುಚಿ ಇರ್ತಾ ಇತ್ತು. ಈಗ ನಾನು ಕಣಕ ಸಾಫ್ಟಾಗಿ ಬರೋದಕ್ಕೆ ನನ್ನ ಹತ್ರ ಇರೋ ಒನಕೆಯಿಂದನೇ ನಾನು ಕುಟ್ತಾ ಇದ್ದೀನಿ. ಈ ರೀತಿ ನಾವು ಕುಟ್ಕೊಳೋದ್ರಿಂದ ಕಣಕ ನಮಗೆ ತುಂಬ ಸಾಫ್ಟಾಗಿ ಮತ್ತು ಮೃದುವಾಗಿ ಹಿಟ್ಟು ಬರುತ್ತೆ. ಒಬ್ಬಟ್ಟು ತಟ್ಟುವಾಗ ಎಲ್ಲೂ ಸಹ ನಮಗೆ ಅರ್ಧೋಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ಎಷ್ಟು ತೆಳುವಾಗಿ ಬೇಕಾದರೂ ನಾವು ಒಬ್ಬಟ್ಟನ್ನು ತಟ್ಕೋಬಹುದು. ನೀವು ನೋಡ್ತಾ ಇರ್ಬೋದು ಕಣಕ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಬೆಣ್ಣೆ ಥರ ಬಂದಿದೆ. ಈ ರೀತಿ ನಾವು ಕಣಕನ ರೆಡಿ ಮಾಡ್ಕೊಳ್ಬೇಕು. ಈ ರೀತಿ ನಾವು ನಾದ್ಕೊಂಡು 2 ಅವರ್ ಆದರೂ ನಾವು ನೆನೆಸ್ಕೊಳ್ಳೋಕ್ಕೆ ಇಟ್ಕೊಳ್ಬೇಕು. ಕಣಕ ಡ್ರೈ ಆಗಬಾರ್ದು ಅಂತ ನಾನಿಲ್ಲಿ 4 ಸ್ಪೂನ್ನ ಎಣ್ಣೆನ ಸೇರಿಸ್ಕೊಂಡು ಮುಚ್ಚಳನ ಮುಚ್ಚಿ ನಾನು ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ. ಈಗ ನಾವು ಬೇಳೆ ಬೇಯಿಸ್ಕೊಳ್ಳೋ ವಿಧಾನನ ನೋಡೋಣ ಬನ್ನಿ. ನಾನಿಲ್ಲಿ ತೊಗರಿಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. 1 ಕಪ್ಪಾಗೋಷ್ಟು ನಾನು ತೊಗರಿಬೇಳೆ ತಗೊಂಡಿದ್ದೀನಿ. ಮತ್ತು ಅದಕ್ಕೆ ನಾನು ಹೆಚ್ಚಾಗಿ ನೀರು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಬೇಳೆ ಸಾರು ಮಾಡೋದಕ್ಕೆ ಯೂಸ್ ಆಗುತ್ತೆ, ಬೇಳೆ ಕಟ್ಟು ಅಂದ್ಬಿಟ್ಟು. ಈಗ ನಾನು ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಮತ್ತೆಲ್ಲ ಕಲಿಸ್ಕೊಂಡು ಈಗ ನಾನು ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಬೇಳೆ ಬೇಯೋದಕ್ಕೆ ನಾನು ಪಾತ್ರೆನ ಇಟ್ಕೊತಾ ಇದ್ದೀನಿ. ಬೇಳೆ ಚೆನ್ನಾಗಿ ಕುದಿಯೋವಾಗ ನೊರೆ ಥರ ಬರುತ್ತೆ ನೋಡಿ. ಆ ನೊರೆನೆಲ್ಲ ನಾವು ಪಕ್ಕಕ್ಕೆ ತಕ್ಕೊಳ್ಬೇಕು. ನಾನಿಲ್ಲಿ ಬೇಳೆ ಕುದಿಯೋವಾಗ ನಾನು ಚೆಕ್ ಮಾಡ್ತಾ ಇದ್ದೀನಿ ಬೇಳೆ ಬೆಂದಿದೆಯಾ ಇಲ್ಲ ಅಂತ. ನೋಡಿ, ನಾನು ಬೇಳೆನ ಚೆಕ್ ಮಾಡ್ತಾ ಇದ್ದೀನಲ್ವಾ, ಸೆಂಟ್ರಲ್ಲಿ ವೈಟ್ ಆಗಿ ಗಟ್ಟಿಯಾಗಿದೆ ನೋಡಿ. ಇನ್ನೂ ಬೇಳೆ ಬೆಂದಿಲ್ಲ ನಮಗೆ. ಅದಕ್ಕೆ ನಾನು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈಗ ನಾನು ಚೆಕ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬೇಳೆ ಬೆಂದಿದೆ ಅಂದ್ಬಿಟ್ಟು. ನೋಡಿ, ನಾವು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ತುಂಬ ಸಾಫ್ಟಾಗಿರಬೇಕು. ಬೇಳೆ ಸೆಂಟ್ರಲ್ಲಿ ಗಟ್ಟಿ ಇರಬಾರ್ದು. ಈಗ ಬೇಳೆ ಬೆಂದಿದೆ. ಅದರಿಂದ ನಾನು ಬೇಳೆನ ಮತ್ತು ಬೇಳೆ ಕಟ್ಟನ್ನು ಜರಡಿಗೆ ಹಾಕ್ಕೊಂಡು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಬೇಳೆನಲ್ಲಿ ಸ್ವಲ್ಪನೂ ನೀರು ಇರಬಾರ್ದು. ನಾನಿಲ್ಲಿ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ಪು ಬೇಳೆಗೆ 1 ಕಪ್ಪಾಗೋಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಪರ್ಫೆಕ್ಟ್ ಮೆಜರ್ಮೆಂಟ್ ರೀತಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ಬೇಳೆ ಮತ್ತು ಬೆಲ್ಲನ ಚೆನ್ನಾಗಿ ಕಲಸೋ ರೀತಿಯಲ್ಲಿ ನಾನು ಕಲಿಸ್ಕೊತಾ ಇದ್ದೀನಿ. ಎಲ್ಲ ಫುಲ್ಲು ಮಿಕ್ಸ್ ಆಗಬೇಕು ಬೇಳೆ ಮತ್ತು ಬೆಲ್ಲ. ಈಗ ನಾನು ಆ ಪಾತ್ರೆನ ಸ್ಟವ್ ಮೇಲೆ ಇಕ್ಕಿ ನಾನೀಗ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ನಾವು ಲೋ ಫ್ಲೇಮಲ್ಲೇ ಬೆಲ್ಲನ ಕರಸ್ಕೊಳ್ಬೇಕು. ಮತ್ತು ನಾನಿಲ್ಲಿ ಒಂದು 4 ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ರುಚಿ ಬರುತ್ತೆ.
ಒಬ್ಬಟ್ಟು ಕಣಕ ಚೆನ್ನಾಗಿ ನಮಗೆ ತಿನ್ನೋವಾಗ ರುಚಿ ಸಿಗುತ್ತೆ ಅಂತ ನಾನಿಲ್ಲಿ 4 ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಬೇಳೆ ಮತ್ತು ಬೆಲ್ಲ ಕರಗಬೇಕು, ಕರಗಿ ತುಂಬ ಸಾಫ್ಟ್ ಆಗಬೇಕು. ನಾನು ಯಾವ ರೀತಿ ನೋಡಿಸ್ತಾ ಇದ್ದೀನಿ ಇದೇ ರೀತಿ ನೀವು ಮಾಡ್ಕೊಳ್ಳಿ. ಪರ್ಫೆಕ್ಟ್ ವಿಧಾನದಲ್ಲಿ ನಮಗೆ ಹೂರಣ ರೆಡಿ ಆಗುತ್ತೆ. ಎಲ್ಲೂ ಸಹ ನಮಗೆ ಹೂರಣದಲ್ಲಿ ಬೇಳೆ ಇರಬಾರ್ದು. ಈಗ ನಾವು ಬೇಳೆ ಮತ್ತು ಬೆಲ್ಲ ಏಲಕ್ಕಿನ ನಾವೇನು ಬೇಯಿಸ್ಕೊಂಡಿದ್ವಿ ಅದನ್ನು ಈಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇದನ್ನು ನಾವು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಮುಖ್ಯವಾಗಿ ಇದಕ್ಕೆ ನಾವು ನೀರನ್ನು ಸೇರಿಸಬಾರ್ದು. ಬೆಲ್ಲ ಮತ್ತು ಬೇಳೆನ ನಾವೇನು ಬೇಯಿಸ್ಕೊಂಡಿರ್ತೀವಿ ಅದರಲ್ಲೇ ನಾವು ಈ ರೀತಿ ಗಟ್ಟಿಯಾಗಿ ಮತ್ತು ಸಾಫ್ಟಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಮೃದುವಾಗಿ ಮತ್ತು ಸಾಫ್ಟಾಗಿ ನಮಗೆ ಹೂರಣ ರೆಡಿಯಾಗಿದೆ ಅಂದ್ಬಿಟ್ಟು. ಈ ರೀತಿ ನೀವು ರುಬ್ಕೊಳ್ಬೇಕು. ಸ್ವಲ್ಪನೇ ನೀವು ಹೂರಣನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಒಂದೇ ಸರಿ ಹಾಕೋಕ್ಕೋದ್ರೂ ನಮಗೆ ಈ ರೀತಿ ಸಾಫ್ಟಾಗಿ ಬರೋದಿಲ್ಲ. ಸ್ವಲ್ಪನೇ ಮಿಕ್ಸಿಗೆ ಬೇಳೆ ಮತ್ತು ಬೆಲ್ಲನ ಹಾಕ್ಕೊಂಡು ಈ ರೀತಿ ನಾನು ತೋರಿಸ್ತಾ ಇರೋ ರೀತಿ ಸಾಫ್ಟಾಗಿ ನೀವು ರುಬ್ಕೊಳ್ಳಿ ಬರುತ್ತೆ. ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಸಹ ಮಾಡಿ. ಈ ರೀತಿ ಸಾಫ್ಟಾದ ಮತ್ತು ಮೃದುವಾದ ಹೂರಣ ರೆಡಿ ಆಗುತ್ತೆ. ಬನ್ನಿ ಈಗ ಹೂರಣ ರೆಡಿಯಾಗಿದೆ ನೋಡೋಣ. 2 ಅವರ್ ನಾನು ನೆನೆಸಿ ಇಕ್ಕಿದ್ನಲ್ಲ, ನೋಡಿ ಯಾವ ರೀತಿ ನಮಗಿಲ್ಲಿ ಬಂದಿದೆ ಹೂರಣ ಅಂದ್ಬಿಟ್ಟು. ಈಗ ಹೂರಣ ಕಣಕ 2 ರೆಡಿಯಾಗಿದೆ. ಬನ್ನಿ ಈಗ ಒಬ್ಬಟ್ಟು ಮಾಡೋ ವಿಧಾನ ನೋಡೋಣ. ನೋಡಿ ಎಷ್ಟು ಪರ್ಫೆಕ್ಟಾಗಿ ನಮಗೆ ಇಲ್ಲಿ ಕಣಕ ರೆಡಿಯಾಗಿದೆ ಅಂದ್ಬಿಟ್ಟು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳಿರೋ ವಿಧಾನದಲ್ಲೇ ನೀವು ಮಾಡಿ. ಇದೇ ರೀತಿ ನಿಮಗೂ ಸಹ ಕಣಕ ರೆಡಿಯಾಗುತ್ತೆ. ನಾವು ಮೈದಾನ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಸ್ಮೂತಾಗಿ ಸಾಫ್ಟಾಗಿ ಈ ಥರ ಒಬ್ಬಟ್ಟು ಕಣಕ ರೆಡಿಯಾಗುತ್ತೆ. ಹಿಟ್ಟು ಕಲಸೋವಾಗಲೇ ಕೈಗಳಿಂದ ನಾವು ನಾದ್ಕೊಂಡು ಕಲಿಸ್ಕೊಳ್ಬೇಕು. ಮತ್ತು ನಾವು ಒನಕೆಯಿಂದ ಕಣಕನ ಕುಟ್ಟೋದ್ರಿಂದ ಸಹ ನಮಗೆ ಈ ರೀತಿ ಸಾಫ್ಟಾದ ಮತ್ತು ಸ್ಪಾಂಜ್ ರೀತಿಯಲ್ಲಿ ಕಣಕ ರೆಡಿಯಾಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಮಗೂ ಸಹ ಇದೇ ರೀತಿ ಪರ್ಫೆಕ್ಟಾಗಿ ಕಣಕ ರೆಡಿಯಾಗುತ್ತೆ. ನೋಡ್ತಾ ಇದ್ರೇ ನೋಡಿ ಎಷ್ಟು ಮೃದುವಾಗಿ ಕಣಕ ರೆಡಿಯಾಗಿದೆ ಅಂದ್ಬಿಟ್ಟು. ಈಗ ನಾವು ಹೂರಣನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ ಹೂರಣ ನಾನು ಹೇಳಿರೋ ಮೆಜರ್ಮೆಂಟ್ನಲ್ಲೇ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಹೂರಣ ರೆಡಿಯಾಗಿದೆ ಅಂದ್ಬಿಟ್ಟು. ಅಷ್ಟು ಗಟ್ಟಿಯಾಗೂ ಇಲ್ಲ, ಅಷ್ಟು ತೆಳುವಾಗೂ ಇಲ್ಲ, ಪರ್ಫೆಕ್ಟಾಗಿ ನಮಗೆ ಇಲ್ಲಿ ಹೂರಣ ರೆಡಿಯಾಗಿದೆ. ಬನ್ನಿ ಈಗ ಒಬ್ಬಟ್ಟು ಯಾವ ರೀತಿ ತಟ್ಟೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ನಿಮಗೆ ತೋರಿಸ್ಬೇಕು ಅಂತ ನಿಧಾನವಾಗಿ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಕಣಕನ ಎತ್ಕೊಂಡಿದ್ದೀನಿ. ಕಣಕನ ಇಲ್ಲಿ ನಾನು ನಿಧಾನವಾಗಿ ತಟ್ಕೊತಾ ಇದ್ದೀನಿ. ಮತ್ತು ಹೂರಣ ಏನು ನಾವು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ನಾವು ಕಣಕದ ಸೆಂಟ್ರಲ್ಲಿ ಇಕ್ಕಿ ಈ ಥರ ನಿಧಾನವಾಗಿ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಫೋಲ್ಡ್ ಮಾಡಿಕೊಂಡು ನಮ್ಮ ಹಸ್ತದಲ್ಲಿ ಇಕ್ಕೊಂಡು ಈ ಥರ ತಿರುಗಿಸ್ಕೊಂಡು ಇಲ್ಲಿ ನಾವು ಎಕ್ಸ್ಟ್ರಾ ಏನು ಬಂದಿರುತ್ತೆ ಹಿಟ್ಟು ಆ ಹಿಟ್ಟನ್ನು ನಾವು ತೆಗೆದಾಕಬೇಕಾಗುತ್ತೆ. ಬೇಕು ಅಂದರೂ ಸಹ ಹಂಗೆ ಇಕ್ಕೊಳ್ಬೋದು, ಆದರೆ ಒಬ್ಬಟ್ಟು ಮಂದ ಬಂದುಬಿಡುತ್ತೆ. ಅದರಿಂದ ನಾವು ಏನು ಎಕ್ಸ್ಟ್ರಾ ಬಂದಿರುತ್ತೆ ಹಿಟ್ಟು ಅದನ್ನು ತೆಗೆದು ಪಕ್ಕಕ್ಕೆ ಇಕ್ಕೊಂಡು ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸೋ ಹಾಗೇ ನೀವು ಮಾಡ್ಕೊಳ್ಳಿ. ತುಂಬ ತೆಳುವಾಗಿ ಮತ್ತು ಪೇಪರ್ ರೀತಿಯಲ್ಲಿ ನಿಮಗೆ ಒಬ್ಬಟ್ಟು ರೆಡಿಯಾಗುತ್ತೆ. ನೋಡಿ ನಾನೀಗ ತಟ್ಕೊತಾ ಇದ್ದೀನಿ. ನಾವು ಫಸ್ಟಿಗೆ ಸೆಂಟ್ರಲ್ಲಿ ತಟ್ಕೊಳ್ಬೇಕು. ಹೂರಣ ಮತ್ತು ಕಣಕ 2 ಪರ್ಫೆಕ್ಟಾಗಿದೆ. ಅದರಿಂದ ನಮಗೆ ಒಬ್ಬಟ್ಟು ಈ ರೀತಿ ಸ್ಪಾಂಜ್ ರೀತಿಯಲ್ಲಿ ಹತ್ತಿಯಂತೆ ಮೃದುವಾಗಿ ನಮಗೆ ಇಲ್ಲಿ ತಟ್ಟೋದಕ್ಕೆ ಈಸಿ ಆಗ್ತಾಯಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ನಾನು ಸಿಂಪಲ್ಲಾಗಿ ಒಬ್ಬಟ್ಟನ್ನು ತಟ್ತಾ ಇದ್ದೀನಿ ಅಂದ್ಬಿಟ್ಟು. ನೀವು ಎಷ್ಟು ದೊಡ್ಡದಾಗಿ ಸಹ ಮಾಡ್ಕೊಳ್ಬೋದು ಈ ಒಬ್ಬಟ್ಟನ್ನು, ಅಷ್ಟು ತೆಳುವಾಗಿ ಬರುತ್ತೆ. ಈಗ ನಾನು ಈ ಒಬ್ಬಟ್ಟನ್ನು ಕೈಯಲ್ಲಿ ಎತ್ಕೊಂಡು ಸಹ ನಿಮ್ಗೆ ತೋರಿಸ್ತೀನಿ ನೋಡಿ. ಮುಂದೆ ಮತ್ತು ಹಿಂದೆ ಎಲ್ಲೂ ನಮಗೆ ಹರಿದೋಗಿಲ್ಲ ಒಬ್ಬಟ್ಟು. ನಾವು ಯಾವ ರೀತಿ ಕಣಕನ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊತೀವೋ ಅದು ತುಂಬ ಮುಖ್ಯ ಆಗುತ್ತೆ ಈ ಒಬ್ಬಟ್ಟಿಗೆ. ಮತ್ತು ಹೂರಣನ ನಾವು ಬೇಳೆ ಮತ್ತು ಬೆಲ್ಲ ಹಾಕಿ ಸಾಫ್ಟಾಗಿ ಬೇಯಿಸ್ಕೊಂಡು ಮತ್ತು ಗ್ರೈಂಡ್ ಮಾಡೋವಾಗ ನಾವು ತುಂಬ ಮೃದುವಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ, ಅದು ತುಂಬ ಮುಖ್ಯ ಆಗುತ್ತೆ.
ಅದರಿಂದ ನಮಗೆ ಒಬ್ಬಟ್ಟು ಎಲ್ಲೂ ಅರ್ಧೋಗೋದಿಲ್ಲ. ಈ ರೀತಿ ನಮಗೆ ತುಂಬ ಮೆತ್ತಗೆ ಬರುತ್ತೆ ಒಬ್ಬಟ್ಟು ಅನ್ನೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬರ್ತಾ ಇದೆ ಒಬ್ಬಟ್ಟು ಅಂತ. ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಒಬ್ಬಟ್ಟು ಉಬ್ಬುತ್ತಾ ಇದೆ ಅಂದ್ಬಿಟ್ಟು. ಅದರಿಂದ ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಮೆಜರ್ಮೆಂಟಲ್ಲೇ ನೀವು ಮೈದಾ, ಬೇಳೆ, ಬೆಲ್ಲನ ಸೇರಿಸ್ಕೊಂಡು ನಾನು ಹೇಳಿರೋ ಪ್ರಕಾರದಲ್ಲೇ ನೀವು ಸಹ ಮಾಡ್ಕೊಳ್ಳಿ. ನೋಡಿ ಅತ್ತಿಯಂತೆ ಒಬ್ಬಟ್ಟು ರೆಡಿಯಾಗಿದೆ. ನಾನು ಇನ್ನೂ ಒಂದು ಸರಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ತಟ್ಟೋದು ಅಂದ್ಬಿಟ್ಟು. ಒಂದು ಸರಿ ನಾನು ತಟ್ಟಿ ತೋರಿಸಿದ್ದೀನಿ. ಈಗ ಮತ್ತೊಂದು ಸರಿ, ಈಗ ಹೊಸಬ್ರಿಗೆ ಬರೋದಿಲ್ಲ ಅಂಥವ್ರಿಗೆ ನಾನು ಈಗ ಮತ್ತೊಂದು ಸರಿ ತಟ್ಟಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನಿಧಾನವಾಗಿ ನೋಡಿ. ನಿಮಗೂ ಸಹ ಇದೇ ರೀತಿ ಸಾಫ್ಟಾದ ಮತ್ತು ಮೃದುವಾದ ಒಬ್ಬಟ್ಟು ರೆಡಿಯಾಗುತ್ತೆ. ಇಲ್ಲಿ ನಾವು ಕಣಕನ ಮತ್ತು ಹೂರಣನ ಸೇರಿಸ್ಕೊಂಡು ಉಂಡೆ ಮಾಡುವಾಗ ಎಕ್ಸೆಸ್ ಏನು ಬಂದಿರುತ್ತೆ ನಮಗೆ ಕಣಕ, ಅದನ್ನು ನಾವು ತೆಗೆದಾಕ್ಬಿಡಬೇಕು. ಆ ರೀತಿ ತೆಗಿಯೋದ್ರಿಂದ ಏನಂದರೆ ನಮಗೆ ಪೇಪರ್ ರೀತಿಯಲ್ಲಿ ಒಬ್ಬಟ್ಟು ಇಲ್ಲಿ ರೆಡಿ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೋಟೆಲ್ ಸ್ಟೈಲಲ್ಲಿ ಕಣಕ ಮತ್ತು ಹೂರಣ ರೆಡಿ ಆಗಿದೆ. ಈಗ ನಾನು ಒಬ್ಬಟ್ಟು ತಟ್ಟೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಸೆಂಟ್ರಲ್ಲಿ ತಟ್ಕೊಳ್ಬೇಕು. ನಿಧಾನವಾಗಿ ಈ ರೀತಿ ನಾವು ತಟ್ಕೊತಾ ರೌಂಡ್ ಶೇಪ್ಗೆ ತರಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದ್ಬಿಟ್ಟು. ನಾನು ತಟ್ಟೋದನ್ನು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ನಿಮಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲನೂ ನೀವು ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ನಾನು ಕೈಗೆತ್ತಿ ಸಹ ತೋರಿಸ್ತಾ ಇದ್ದೀನಿ. ಫ್ರಂಟಲ್ಲಿ ಮತ್ತು ಮುಂದೆಗಡೆ ಸಹ ಎಲ್ಲೂ ಅರ್ಧೋಗಿಲ್ಲ ಒಬ್ಬಟ್ಟು. ನಮಗೆ ಕಣಕ ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ಒಬ್ಬಟ್ಟು ರೆಡಿ ಆಗುತ್ತೆ. ಈಗ ನಾನು ಇನ್ನೊಂದು ಒಬ್ಬಟ್ಟನ್ನು ಬೇಯಿಸಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಬೇಯಿಸೋವಾಗ ಒಂದು ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನಿಧಾನವಾಗಿ ಹಿಂದೆ ಮುಂದೆ ಬೇಯೋ ಥರ ನಾವಿಲ್ಲಿ ಬೇಯಿಸ್ಕೊಳ್ಬೇಕು. ಈ ರೀತಿ ಸಾಫ್ಟಾಗಿ ಒಬ್ಬಟ್ಟು ಬರಬೇಕಂದ್ರೆ ನಾವು ಹೈ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ನಮಗೆ ಒಬ್ಬಟ್ಟು ಗಟ್ಟಿ ಬಂದುಬಿಡುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಬ್ಬಟ್ಟು ಸಹ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಂದ್ಬಿಟ್ಟು. ಇದೇ ರೀತಿ ನೀವು ಸಹ ಒಬ್ಬಟ್ಟು ಮಾಡ್ಕೊಳ್ಬೇಕು ಅಂದರೆ ನಾನು ಹೇಳಿರೋ ಮೆಜರ್ಮೆಂಟಲ್ಲೇ ನೀವು ಎಲ್ಲನೂ ಹಾಕ್ಕೊಂಡು ಮಾಡ್ಕೊಳ್ಳಿ. ನಿಮಗೂ ಸಹ ಇದೇ ರೀತಿ ಒಬ್ಬಟ್ಟು ಸಾಫ್ಟಾಗಿ ರೆಡಿ ಆಗುತ್ತೆ. ಮೈದಾ, ಬೆಲ್ಲ, ಬೇಳೆ ಯಾವುದನ್ನು ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನು ಒಂದು ಅಳತೆ ಪ್ರಕಾರ ನಾನು ನಿಮಗೆ ತೋರಿಸಿದ್ದೀನಿ. ಮೈದಾನ ಯಾವ ರೀತಿ ನಾದ್ಕೋಬೇಕು, ಹೂರಣನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಎಲ್ಲವನ್ನು ಸಹ ಒಂದು ಪರ್ಫೆಕ್ಟಾದ ವಿಧಾನದಲ್ಲಿ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮಗೂ ಇದೇ ರೀತಿ ಪರ್ಫೆಕ್ಟಾದ ಹಬ್ಬದ ಹೋಳಿಗೆ ರೆಡಿಯಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಮೃದುವಾಗಿ ಒಬ್ಬಟ್ಟು ಬಂದಿದೆ ಅಂದ್ಬಿಟ್ಟು. ನಾನು ಎಷ್ಟು ಸರಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೂ ಸಹ ಅದು ಅರ್ಧೋಗ್ತಾ ಇಲ್ಲ. ಈ ರೀತಿ ನಿಮಗೂ ಹೋಳಿಗೆ ಒಬ್ಬಟ್ಟು ರೆಡಿ ಆಗಬೇಕು ಅಂದರೆ ಮೈದಾ ಹಿಟ್ಟನ್ನು ಹಸ್ತದಿಂದ ಚೆನ್ನಾಗಿ ಎಳೆದು ನಾದ್ಕೊಂಡು ಕಲಿಸ್ಕೊಳ್ಳಿ. ಮೈದಾನ ಎಷ್ಟು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಮತ್ತು ಸಾಫ್ಟಾಗಿ ಒಬ್ಬಟ್ಟುಗಳು ಈ ರೀತಿ ರೆಡಿ ಆಗುತ್ತೆ. ನಾನು ಈ ಒಬ್ಬಟ್ಟನ್ನು ತುಪ್ಪದಿಂದ ಸರ್ವ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಧನ್ಯವಾದಗಳು.